ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಇಂದ ಬ್ಲಾಕ್ 1 ಯೂನಿಟ್ 4 ಮಾಡೆಲ್ಸ್ ಆಫ್ ಪಾಲಿಸಿ ಮೇಕಿಂಗ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಈಸ್ಟೋನಿಯನ್ ಮಾಡೆಲ್ ಆಫ್ ಪಾಲಿಸಿ ಅನಾಲಿಸಿಸ್, ವಿಕರ್ಸ್ ಅನಾಲಿಸಿಸ್ ಆಫ್ ಪಾಲಿಸಿ ಮೇಕಿಂಗ್, group theory of policy process, rational approach to policy making, Lindblom's analytical policy making model, Dror's normative optimum model, political process approach, ಕೊನೆಯದಾಗಿ ಸಮ್ಮರಿ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಅದು ಸಾರ್ವಜನಿಕ ನೀತಿ ತಿಳುವಳಿಕೆ ಕೋರ್ಸ್ನಿಂದ ಬ್ಲಾಕ್ 1ರ ಘಟಕ 4 ಬಂದು ನೀತಿ ರಚನೆಯ ಮಾದರಿಗಳು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಈ ಪಾಠದ ರಚನೆಯಲ್ಲಿ ನಮಗೆ ತಿಳಿಯುವಂತಹವು ಉದ್ದೇಶಗಳು, ಪರಿಚಯ, ಈಸ್ಟೋನಿಯನ್ ನೀತಿ ವಿಶ್ಲೇಷಣೆಯ ಮಾದರಿ, ವಿಕರ್ಸ್ ನೀತಿ ರಚನೆಯ ವಿಶ್ಲೇಷಣೆ, ನೀತಿ ಪ್ರಕ್ರಿಯೆಯ ಗುಂಪು ಸಿದ್ಧಾಂತ, ನೀತಿ ರಚನೆಗೆ ತರ್ಕಬದ್ಧ ವಿಧಾನ, ಲಿಂಡ್ ಬ್ಲೂಮ್ನ ವಿಶ್ಲೇಷಣಾತ್ಮಕ ನೀತಿ ರಚನೆಯ ಮಾದರಿ, ಡ್ರೋರ್ನ ಪ್ರಾಮಾಣಕ ಅತ್ಯುತ್ತಮ ಮಾದರಿ, ರಾಜಕೀಯ ಪ್ರಕ್ರಿಯೆಯ ವಿಧಾನ, ಕೊನೆಯಲ್ಲಿ ಪ್ಯಾರಾ 4.9ರಲ್ಲಿ ನಾವು ಸಾರಾಂಶವನ್ನು ತಿಳಿಯಲಿದ್ದೇವೆ. ಘಟಕ 4ರ ಉದ್ದೇಶಗಳು ಈ ಕೆಳಕಂಡಂತೆ ಇವೆ. ನೀತಿ ನಿರೂಪಣೆಯಲ್ಲಿ ಮಾದರಿಗಳ ಪ್ರಾಮುಖ್ಯತೆ, ಈಸ್ಟನ್, ವಿಕರ್ಸ್, ಸೈಮನ್, ಲಿಂಡ್ ಬ್ಲೂಮ್, ಡ್ರೋರ್ ಮತ್ತು ಲಿನ್ ಅವರಿಂದ ನೀತಿ ವಿಧಾನಕ್ಕೆ
ಇರುವ ಕೊಡುಗೆಗಳು ಮೂರನೆಯದಾಗಿ ಸಾರ್ವಜನಿಕ ನೀತಿಗೆ ರಾಜಕೀಯ ವಿಧಾನ ಮತ್ತು ಕೊನೆಯದಾಗಿ ತರ್ಕಬದ್ಧ ನೀತಿ ರಚನೆಯ ಮಾದರಿಯ ಮಿತಿಗಳು. ಈಗ ಮೊದಲನೆಯದಾಗಿ ಈ ದಿನ ನಾವು ಘಟಕ 4ರ ಸ್ಲೈಡ್ಸ್ 1ರಿಂದ 4ರಿಂದ 31ರವರೆಗೆ ನೋಡುತ್ತಿದ್ದೇವೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಇತರ ಸಾಂಸ್ಥಿಕ ಅಂಶಗಳಿಂದ ನೀತಿಗಳು ಹೇಗೆ ರೂಪುಗೊಳ್ಳುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಗಮನಾರ್ಹವಾಗಿದೆ. ನೀತಿಯನ್ನು ಅರ್ಥ ಮಾಡಿಕೊಳ್ಳಲು ನೀತಿಯ ಸಂದರ್ಭ ಮತ್ತು ನೀತಿ ಪ್ರಕ್ರಿಯೆಯ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸುವುದು ಅವಶ್ಯಕವಾಗಿದೆ. ನಾವು ನೀತಿ ಪ್ರಕ್ರಿಯೆಯ ಜ್ಞಾನದ ಬಗ್ಗೆ ಮಾತ್ರವಲ್ಲ, ಸಾರ್ವಜನಿಕ ನೀತಿಯ ರಚನೆ ಮತ್ತು ಅನುಷ್ಠಾನದ ಬಗ್ಗೆ ಜ್ಞಾನದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗುತ್ತದೆ. ಸಾರ್ವಜನಿಕ ನೀತಿಯಲ್ಲಿ ಒಳಗೊಂಡಿರುವ ಸಮಸ್ಯೆಗಳ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಿಶ್ಲೇಷಿಸಲು ನಾವು ಮಾದರಿಗಳು, ನಕ್ಷೆಗಳನ್ನು ನಿರ್ಮಿಸುತ್ತೇವೆ ಅಥವಾ ವಿಧಾನಗಳ ವಿಷಯದಲ್ಲಿ ಯೋಚಿಸುತ್ತೇವೆ. ಈ ಮಾದರಿಗಳು ಸಾರ್ವಜನಿಕ ನೀತಿಯನ್ನು ರೂಪಿಸುವ ಅಂಶಗಳನ್ನು ಕುರಿತು ನಮ್ಮ ಆಲೋಚನೆಯನ್ನು ಸರಳಗೊಳಿಸುವುದು ಮತ್ತು ಸ್ಪಷ್ಟಪಡಿಸುವುದು ಮಾತ್ರವಲ್ಲದೆ ಅದರ ಕಾರಣಗಳು ಮತ್ತು ಪರಿಣಾಮಗಳಿಗೆ ವಿವರಣೆಯನ್ನು ನೀಡುತ್ತವೆ. ನಾವು ಈಗಾಗಲೇ ಅಸ್ತಿತ್ವದಲ್ಲಿರುವ ಮಾದರಿಗಳನ್ನು ಉಲ್ಲೇಖಿಸುತ್ತೇವೆ. ನೀತಿ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ವಿಧಾನಗಳು, ಸಿದ್ಧಾಂತಗಳು, ಒಂದು ಮಾದರಿಯು ಮೂಲಕ್ಕಿಂತ ಚಿಕ್ಕ ಪ್ರಮಾಣದಲ್ಲಿ ಪ್ರಸ್ತಾವಿತ ರಚನೆಯ ಕೆಲವು ಅಂಶಗಳ ಅಮೂರ್ತತೆ ಅಥವಾ ಪ್ರಾತಿನಿಧ್ಯವಾಗಿದೆ. ಒಂದು ವಿಧಾನವು ಒಂದು ನಿರ್ದಿಷ್ಟ ವಿಧಾನದ ಮೂಲಕ ಪರಿಕಲ್ಪನೆಯ ಕಲ್ಪನೆಯನ್ನು ನೋಡುವ ವಿಧಾನವಾಗಿದೆ. ಮತ್ತೊಂದೆಡೆ ಒಂದು ಸಿದ್ಧಾಂತವು ಒಂದು ಊಹೆಯಾಗಿದೆ. ಪರಿಸ್ಥಿತಿ, ಸಮಸ್ಯೆ ಅಥವಾ ವಿದ್ಯಮಾನವನ್ನು ವಿವರಿಸಲು ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳ ವ್ಯವಸ್ಥೆ ಎಲ್ಲ ಇರಬೇಕಾಗುತ್ತದೆ. ಈ ಘಟಕವು ವಿಭಿನ್ನ ಮಾದರಿಗಳು ಅಥವಾ ಸಿದ್ಧಾಂತಗಳಿಗೆ ಹೋಗುವ ಮೂಲಕ ನೀತಿಯ ಸ್ವರೂಪವನ್ನು ವಿವರಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ಡೇವಿಡ್ ಈಸ್ಟನ್ನ ಸಿಸ್ಟಮ್ಸ್ ಮಾಡೆಲ್, ಎಹೆಜೋಲ್ಟರ್ ಅವರ ಪಾಲಿಸಿ ಸೈನ್ಸ್ ವಿಧಾನ, ಹರ್ಬರ್ಟ್ ಸೈಮನ್ ಅವರ ತರ್ಕಬದ್ಧ ನಿರ್ಧಾರ ತಯಾರಿಕೆ ಸಿದ್ಧಾಂತ, ಜೆಫ್ರಿ ವಿಕರ್ಸ್ ಅವರ ನೀತಿ ವಿಶ್ಲೇಷಣೆ ಮಾದರಿ ಮತ್ತು ಚಾರ್ಲ್ಸ್ ಲಿಂಡ್ಬ್ಲೋಮ್ ಅವರ ಹೆಚ್ಚುತ್ತಿರುವ ವಿಧಾನ, ಮಾದರಿ, ವಿಧಾನ ಮತ್ತು ಸಿದ್ಧಾಂತದ ನಡುವೆ ಯಾವುದೇ ರೀತಿಯ ವ್ಯತ್ಯಾಸವಿದ್ದರೂ
ನಾವು ಈ ಘಟಕದಲ್ಲಿ ಅದರೊಳಗೆ ಹೋಗುವುದಿಲ್ಲ. ವಾಸ್ತವವಾಗಿ ಈ ನಿಯಮಗಳನ್ನು ಪರಸ್ಪರ ಬದಲಿಯಾಗಿ ಬಳಸಿಕೊಂಡು ನಾವು ನೀತಿ ಪ್ರಕ್ರಿಯೆಯ ಸ್ವರೂಪವನ್ನು ಚರ್ಚಿಸಲಿದ್ದೇವೆ. 4.2 ಈಸ್ಟೋನಿಯನ್ ಮಾಡೆಲ್ ಆಫ್ ಪಾಲಿಸಿ ಅನಾಲಿಸಿಸ್, ಅಂದರೆ ಈಸ್ಟೋನಿಯನ್ನ ನೀತಿ ವಿಶ್ಲೇಷಣೆಯ ಮಾದರಿ. ಕಾರ್ಯಾಂಗ, ಶಾಸಕಾಂಗ ಮತ್ತು ಸಂವಿಧಾನದ ಪರಿಭಾಷೆಯಲ್ಲಿ ರಾಜಕೀಯವನ್ನು ಸಂಪೂರ್ಣವಾಗಿ ನೋಡುವ ಸಾಂಸ್ಥಿಕ ವಿಧಾನಗಳಿಗೆ ವ್ಯತಿರಿಕ್ತವಾಗಿ ಡೆವಿನ್ ಈಸ್ಟನ್ ಅವರ ಪುಟ್ಟ ಬ್ಲಾಕ್ ಬಾಕ್ಸ್ ನೀತಿ ಪ್ರಕ್ರಿಯೆ ಪರವಾಗಿ ವಿಶ್ಲೇಷಣೆಯ ನಿರೀಕ್ಷೆಯನ್ನು ನೀಡಿತು. ಒಟ್ಟಾರೆಯಾಗಿ ಈಸ್ಟನ್ನ ರಾಜಕೀಯ ವಿಶ್ಲೇಷಣೆಯ ಕೆಲಸವನ್ನು ನೀತಿ ವಿಧಾನದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ಎಂದು ಪರಿಗಣಿಸಲಾಗಿದೆ. Characteristics of the Estonian model, ಅಂದರೆ ಈಸ್ಟೋನಿಯನ್ ಮಾದರಿಯ ಗುಣಲಕ್ಷಣಗಳು. ಈಸ್ಟೋನಿಯನ್ ಮಾದರಿಯಲ್ಲಿ ನೀತಿ ರೂಪಿಸುವ ಪ್ರಕ್ರಿಯೆಯನ್ನು ಕಪ್ಪು ಪೆಟ್ಟಿಗೆ ಎಂದು ಪರಿಗಣಿಸಲಾಗುತ್ತದೆ. ಇದು ಸಮಾಜದ ಬೇಡಿಕೆಗಳನ್ನು, ಅಂದರೆ ಇನ್ಪುಟ್ಗಳನ್ನು, ನೀತಿಗಳನ್ನಾಗಿ, ಅಂದರೆ ಔಟ್ಪುಟ್ಗಳನ್ನಾಗಿ ಪರಿವರ್ತಿಸುತ್ತದೆ. ಈಸ್ಟನ್ ತನ್ನ ರಾಜಕೀಯ ವ್ಯವಸ್ಥೆಯ ವಿಶ್ಲೇಷಣೆಯಲ್ಲಿ ರಾಜಕೀಯ ವ್ಯವಸ್ಥೆಯು ಸಮಾಜದ ಒಂದು ಭಾಗವಾಗಿದೆ ಎಂದು ವಾದಿಸಿದ್ದಾರೆ. ಅದು ಮೌಲ್ಯಗಳ ಅಧಿಕೃತ ಹಂಚಿಕೆಯಲ್ಲಿ ತೊಡಗಿದೆ. ನೀತಿ ವಿಶ್ಲೇಷಣೆಯ ಈಸ್ಟೋನಿಯನ್ ಮಾದರಿಯ ಮುಖ್ಯ ಗುಣಲಕ್ಷಣಗಳು ಮತ್ತು ಅಂಶಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಇನ್ಪುಟ್ಸ್, ಅಂದರೆ ಒಳಹರಿವು. ಒಳಹರಿವುಗಳನ್ನು ಭೌತಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ನೋಡಲಾಗುತ್ತದೆ. ಬೇಡಿಕೆಗಳು, ಬೆಂಬಲಗಳು ಮತ್ತು ನಿರಾಸಕ್ತಿಯ ರೂಪದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವೀಕರಿಸಲ್ಪಟ್ಟ ಪರಿಸರದ ಉತ್ಪನ್ನಗಳಾಗಿವೆ. ನಾವು ಈ ಪಟ್ಟಿಯಲ್ಲಿ ಕೆಳಗಂಡಂತೆ ನೋಡಬಹುದಾಗಿದೆ. ಎನ್ವೈರನ್ಮೆಂಟ್, ಸೋಷಿಯಲ್, ಪೊಲಿಟಿಕಲ್ and economic variables inputs. environment inputs ಅಂದರೆ demands, resources, supports and opposition. within puts or black box ಅಂದಾಗ structures, procedures, policy makers, framework, conversion process ಹಾಗೂ outputs or policies ಅಂದಾಗ goods, services, symbols for public and policy makers, feedback
Influence of outputs on environment ನ ಚಿತ್ರವನ್ನು ಇಲ್ಲಿ ಕೊಟ್ಟಿರುತ್ತಾರೆ. ಡಿಮಾಂಡ್ಸ್, ನಾವು ಅಲ್ಲಿ ಇರುವ ಐಟಮ್ಗಳನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಡಿಮಾಂಡ್ಸ್ ಅಂದರೆ ಬೇಡಿಕೆಗಳು. ಇವು ಸಾರ್ವಜನಿಕ ಆಸಕ್ತಿ ಗುಂಪುಗಳಿಂದ ಉದ್ಭವಿಸುತ್ತವೆ ಮತ್ತು ಒಳಹರಿವಿನ ಭಾಗವಾಗಿದೆ. ಬೇಡಿಕೆಗಳು ರಾಜಕೀಯ ವ್ಯವಸ್ಥೆಯ ಮೇಲೆ ಮಾಡಿದ ಹಕ್ಕುಗಳಾಗಿವೆ. ಸಾರ್ವಜನಿಕ ನೀತಿಯನ್ನು ಜಾರಿಗೆ ತರಲು ವ್ಯಕ್ತಿಗಳು ಮತ್ತು ಗುಂಪುಗಳಿಂದ ಅರಿವು ಇನ್ಪುಟ್ ಚಾನೆಲ್ಗಳ ಮೂಲಕ, ಅಂದರೆ ಪಕ್ಷಗಳು, ಮಾಧ್ಯಮಗಳು, ಆಸಕ್ತಿ ಗುಂಪುಗಳು, ಮಧ್ಯಸ್ಥಿಕೆಯ ವಾತಾವರಣವು ಬೇಡಿಕೆಗಳ ಆಧಾರವಾಗಿದೆ. ಎನ್ವೈರನ್ಮೆಂಟ್ ಅಂದರೆ ಪರಿಸರ. ಇದು ರಾಜಕೀಯ ವ್ಯವಸ್ಥೆಯ ನೀತಿ ರಚನೆಯ ಗಡಿಗಳ ಮಾದರಿಗಳಿಗೆ ಬಾಹ್ಯವಾಗಿ ವ್ಯಾಖ್ಯಾನಿಸಲಾದ ಸ್ಥಿತಿ ಅಥವಾ ಘಟನೆಯಾಗಿದೆ. ಇದು ರಾಜಕೀಯದಲ್ಲಿ ಅಸ್ಥಿರಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ ಭೌತಿಕ, ಸಾಮಾಜಿಕ, ಆರ್ಥಿಕ ಅಸ್ಥಿರಗಳನ್ನು ಸಹ ಒಳಗೊಂಡಿದೆ. ಈ ಅಸ್ಥಿರಗಳು ರಾಜಕೀಯ ವ್ಯವಸ್ಥೆಯ ಆಂತರಿಕ ಮತ್ತು ಬಾಹ್ಯ ಪರಿಸರದ ಮೇಲೆ ಪ್ರಭಾವ ಬೀರುತ್ತವೆ. ಸಪೋರ್ಟ್ಸ್ ಅಂದರೆ ಬೆಂಬಲಗಳು. ಇವುಗಳು ರಾಜಕೀಯ ಸಮುದಾಯ ಮತ್ತು ಅಧಿಕಾರಗಳ ಅಸ್ತಿತ್ವಕ್ಕೆ ಆಧಾರವನ್ನು ಒದಗಿಸುವ ನಿಯಮಗಳು, ಕಾನೂನುಗಳು ಮತ್ತು ಪದ್ಧತಿಗಳನ್ನು ಒಳಗೊಂಡಿರುತ್ತವೆ. ವ್ಯಕ್ತಿಗಳು ಅಥವಾ ಗುಂಪುಗಳು ನಿರ್ಧಾರಗಳು ಅಥವಾ ಕಾನೂನುಗಳನ್ನು ಪಾಲಿಸುವುದು, ತೆರಿಗೆಗಳನ್ನು ಪಾಲಿಸುವುದು ಅಥವಾ ರಾಷ್ಟ್ರಗಳನ್ನು ಗೌರವಿಸುವುದು, ಇವೆಲ್ಲವನ್ನು ಸ್ವೀಕರಿಸಿದಾಗ ಬೆಂಬಲವನ್ನು ನೀಡಲಾಗುತ್ತದೆ. ಅವರು ರಾಜಕೀಯ ವ್ಯವಸ್ಥೆಯ ಮಾನಸಿಕ ಮತ್ತು ಸಾಂಕೇತಿಕ ಅಥವಾ ವಸ್ತು ಒಳಹರಿವುಗಳನ್ನು ರೂಪಿಸಿರುತ್ತಾರೆ. ವಿತ್ ಇನ್ಪುಟ್ಸ್ ಅಂದರೆ ಒಳಹರಿವುಗಳು, ರಚನೆಗಳು, ಕಾರ್ಯವಿಧಾನಗಳು ಮತ್ತು ನೀತಿ ನಿರೂಪಕರ ಮಾನಸಿಕ ಸಾಮಾಜಿಕ ಚೌಕಟ್ಟನ್ನು ಒಳಗೊಂಡಿರುವ ಕಪ್ಪು ಪಟ್ಟಿಗೆ ಅಥವಾ ಪರಿವರ್ತನೆ ಪ್ರಕ್ರಿಯೆ ಅಥವಾ ಇನ್ಪುಟ್ಗಳು ಎಲ್ಲವೂ ಇನ್ಪುಟ್ಗಳನ್ನು ನೀತಿ ಔಟ್ಪುಟ್ಗಳಾಗಿ ಭಾಷಾಂತರಿಸುವಲ್ಲಿ ತೊಡಗಿಕೊಂಡಿರುತ್ತವೆ. ರಾಜಕೀಯ
ವಿಜ್ಞಾನಿಗಳ ಆವೃತ್ತಿಯಲ್ಲಿ ಇದು ನಿರ್ಧಾರ ತೆಗೆದುಕೊಳ್ಳುವವರು ಎಂದು ಕರೆಯಬಹುದಾದ ಸಿಬ್ಬಂದಿ ಮತ್ತು ಸಂಸ್ಥೆಗಳಿಂದ ತುಂಬಿರುವ ಕಪ್ಪು ಪೆಟ್ಟಿಗೆಯಾಗಿರುತ್ತದೆ. ಔಟ್ಪುಟ್ಗಳು ಇವು ಸಾರ್ವಜನಿಕ ಮತ್ತು ಇತರ ನೀತಿ ನಿರೂಪಕರಿಗೆ ಸರಕುಗಳು, ಸೇವೆಗಳು ಮತ್ತು ಚಿಹ್ನೆಗಳು. ಇವು ರಾಜಕೀಯ ವ್ಯವಸ್ಥೆಯ ಅಧಿಕೃತ ಮೌಲ್ಯ ಹಂಚಿಕೆಗಳಾಗಿವೆ ಮತ್ತು ಈ ಹಂಚಿಕೆಗಳು ಸಾರ್ವಜನಿಕ ನೀತಿ ಅಥವಾ ನೀತಿಗಳನ್ನು ರೂಪಿಸುತ್ತವೆ. ಸಿಸ್ಟಮ್ಸ್ ಸಿದ್ಧಾಂತವು ಸಾರ್ವಜನಿಕ ನೀತಿಯನ್ನು ರಾಜಕೀಯ ವ್ಯವಸ್ಥೆಯ ಔಟ್ಪುಟ್ ಎಂದು ಚಿತ್ರಿಸುತ್ತದೆ. ನೀತಿಯ ಔಟ್ಪುಟ್ಗಳು ಹೊಸ ಬೇಡಿಕೆಗಳು ಮತ್ತು ಹೊಸ ಬೆಂಬಲಗಳನ್ನು ಸೃಷ್ಟಿಸಬಹುದು ಅಥವಾ ಸಿಸ್ಟಮ್ಸ್ಗೆ ಹಳೆಯ ಬೆಂಬಲಗಳನ್ನು ಹಿಂಪಡೆಯಬಹುದು. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ. ಅಂತಹ ಕಾರ್ಯವಿಧಾನಗಳು ಸಂಸ್ಥೆಯು ಅದರ ಔಟ್ಪುಟ್ಗಳ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಡಾಟಾವನ್ನು ಸಂಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಧನವಾಗಿದೆ. ಭವಿಷ್ಯದ ನೀತಿಗೆ ಸೂಕ್ಷ್ಮವಾದ ವಾತಾವರಣವನ್ನು ಸೃಷ್ಟಿಸುವಲ್ಲಿ ಪ್ರತಿಕ್ರಿಯೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರತಿಕ್ರಿಯೆಯ ಪರಿಕಲ್ಪನೆಯು ಸಾರ್ವಜನಿಕ ನೀತಿಗಳು, ಪರಿಸರ ಮತ್ತು ಅದರಲ್ಲಿ ಉತ್ಪತ್ತಿಯಾಗುವ ಬೇಡಿಕೆಗಳ ಮೇಲೆ ಮಾರ್ಪಡಿಸುವ ಪರಿಣಾಮವನ್ನು ಬೀರಬಹುದು ಮತ್ತು ರಾಜಕೀಯ ವ್ಯವಸ್ಥೆಯ ಪಾತ್ರದ ಮೇಲೆ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ. ಹೀಗಾಗಿ ಬ್ಲ್ಯಾಕ್ ಬಾಕ್ಸ್ ಮಾದರಿಯ ಮುಖ್ಯ ಲಕ್ಷಣವೆಂದರೆ ನೀತಿ ಪ್ರಕ್ರಿಯೆಯನ್ನು ಸ್ವೀಕರಿಸಿದ ಪರಿಭಾಷೆಯಲ್ಲಿ ನೋಡುವುದು. ಮೊದಲನೆಯದಾಗಿ ಒಳಹರಿವಿನ ರೂಪದಲ್ಲಿ, ಎರಡನೆಯದಾಗಿ ಪರಿಸರದಿಂದ ಹರಿವಿನ ರೂಪದಲ್ಲಿ, ಮೂರನೆಯದಾಗಿ ಮೂಲಕ ಮಧ್ಯಸ್ಥಿಕೆ ಇನ್ಪುಟ್ ಚಾನೆಲ್ಗಳು ಅಂದರೆ ವ್ಯಕ್ತಿಗಳು, ಒತ್ತಡದ ಗುಂಪುಗಳು, ರಾಜಕೀಯ ಪಕ್ಷಗಳು, ಹಾಗೂ ನಾಲ್ಕನೆಯದಾಗಿ ರಾಜಕೀಯ ವ್ಯವಸ್ಥೆಯಲ್ಲಿನ ಬೇಡಿಕೆಗಳು ಇನ್ಪುಟ್ಗಳೊಂದಿಗೆ ಅವರ ಐದನೇ ನೀತಿಯ ಔಟ್ಪುಟ್ಗಳಾಗಿ ಪರಿವರ್ತನೆಯಾಗುತ್ತವೆ, ಅಂದರೆ ಕಾನೂನುಗಳು, ಸೇವೆಗಳು ಇತ್ಯಾದಿ. ಮತ್ತು ಆರನೆಯದಾಗಿ ಫಲಿತಾಂಶಗಳು ಅಂದರೆ ನೀತಿಯ ಪರಿಣಾಮಗಳು ನಮಗೆ ಸಿಗುತ್ತವೆ. 1960ರ ದಶಕದಿಂದ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿರುವ ಈ ಚೌಕಟ್ಟನ್ನು ಹಂತಗಳ ವಿಧಾನದ ಸಂಯೋಜನೆಯಿಂದ ಪಡೆಯಲಾಗಿದೆ. ನೀತಿ ವಿಶ್ಲೇಷಣೆಯ ಸಾಮಾನ್ಯ ವಿಜ್ಞಾನ ಕುರಿತು ಮಾತನಾಡುವ ಪಠ್ಯ ಪುಸ್ತಕಗಳು ನಿರ್ಧಾರ ನೀತಿ ನಿರ್ಮಾಣಕ್ಕೆ ಲಾನ್ವೆಲ್, ಸೈಮನ್ ಮತ್ತು ಈಸ್ಟನ್ನ ವಿಧಾನಗಳ ಸಮ್ಮಿಳನದಿಂದ ಪ್ರಮುಖವಾಗಿ ಹುಟ್ಟಿಕೊಂಡಿವೆ. ಹೀಗಾಗಿ ಕ್ರಿಟಿಕಲ್ ಅಪ್ರೈಸಲ್ ಆಫ್ ಸಿಸ್ಟಮ್ಸ್ ಅಪ್ರೋಚ್ ಅಂದರೆ ನಿರ್ಣಾಯಕ ಮೂಲ್ಯಮಾಪನ ನವ್ಯವಸ್ಥೆಗಳ ಅನುಸಂಧಾನ. ಈಸ್ಟನ್ ಮತ್ತು ಇತರ ಸಿಸ್ಟಮ್ಸ್ ಸಿದ್ಧಾಂತಿಗಳು ಸಾರ್ವಜನಿಕ ನೀತಿ ಪ್ರಕ್ರಿಯೆಯು ವ್ಯವಸ್ಥೆಯ ಉತ್ಪನ್ನವಾಗಿ ಅದು ಕಾರ್ಯನಿರ್ವಹಿಸುವ ಪರಿಸರದಿಂದ ಪ್ರಭಾವಿತವಾಗಿರುತ್ತದೆ ಎಂದು ವಾದಿಸಿದ್ದಾರೆ. ನೀತಿ ನಿರೂಪಣಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಿಸ್ಟಮ್ಸ್ ಮಾದರಿಯು ಉಪಯುಕ್ತ ಸಹಾಯವಾಗಿದೆ.
ಥಾಮಸ್ ಡೈ 1990ರಲ್ಲಿ ನೀತಿ ವಿಶ್ಲೇಷಣೆಗೆ ಸಿಸ್ಟಮ್ಸ್ ಮಾದರಿಯ ಮೌಲ್ಯವು ಅದು ಒಡ್ಡುವ ಪ್ರಶ್ನೆಗಳಲ್ಲಿದೆ ಎಂದು ಸೂಚಿಸಿದ್ದಾರೆ. ಈ ಪ್ರಶ್ನೆಗಳೆಂದರೆ: ರಾಜಕೀಯ ವ್ಯವಸ್ಥೆಯ ಮೇಲೆ ಬೇಡಿಕೆಗಳನ್ನು ಉಂಟುಮಾಡುವ ಪರಿಸರದ ಮಹತ್ವದ ಆಯಾಮಗಳು ಯಾವುವು? ಎರಡನೆಯದಾಗಿ, ಬೇಡಿಕೆಗಳನ್ನು ಸಾರ್ವಜನಿಕ ನೀತಿಯಾಗಿ ಪರಿವರ್ತಿಸಲು ಮತ್ತು ಕಾಲಾನಂತರದಲ್ಲಿ ತನ್ನನ್ನು ತಾನು ಉಳಿಸಿಕೊಳ್ಳಲು ಸಾಧ್ಯವಾಗಿಸುವ ರಾಜಕೀಯ ವ್ಯವಸ್ಥೆಯ ಗಮನಾರ್ಹ ಗುಣಲಕ್ಷಣಗಳು ಯಾವುವು? ಮೂರನೆಯದಾಗಿ, ಪರಿಸರದ ಒಳಹರಿವು ರಾಜಕೀಯ ವ್ಯವಸ್ಥೆಯ ಪಾತ್ರವನ್ನು ಹೇಗೆ ಪ್ರಭಾವಿಸುತ್ತದೆ? ನಾಲ್ಕನೆಯದು, ರಾಜಕೀಯ ವ್ಯವಸ್ಥೆಯ ಗುಣಲಕ್ಷಣಗಳು ಸಾರ್ವಜನಿಕ ನೀತಿಯ ವಿಷಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಐದನೆಯದಾಗಿ, ಪರಿಸರದ ಒಳಹರಿವು ಸಾರ್ವಜನಿಕ ನೀತಿಯ ವಿಷಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಹಾಗೂ ಪ್ರತಿಕ್ರಿಯೆ, ಪರಿಸರ ಮತ್ತು ರಾಜಕೀಯ ವ್ಯವಸ್ಥೆಯ ಪಾತ್ರದ ಮೂಲಕ ಸಾರ್ವಜನಿಕ ನೀತಿಯು ಹೇಗೆ ಪರಿಣಾಮ ಬೀರುತ್ತದೆ ಎಂದೆಲ್ಲ ಇದೆ. ಈಸ್ಟೋನಿಯನ್ ಮಾದರಿಯ ಪ್ರಮುಖ ಟೀಕೆ ಎಂದರೆ ಅದು ರಾಜಕೀಯ ವ್ಯವಸ್ಥೆಯನ್ನು ಕಪ್ಪು ಪೆಟ್ಟಿಗೆ ಎಂದು ಪರಿಗಣಿಸುತ್ತದೆ. ಇದರಲ್ಲಿ ಆ ವ್ಯವಸ್ಥೆಯ ನಿಜವಾದ ಕಾರ್ಯನಿರ್ವಹಣೆಯು ಅಸ್ಪಷ್ಟವಾಗಿದೆ. ಸಾಂಪ್ರದಾಯಿಕ ಇನ್ಪುಟ್ ಔಟ್ಪುಟ್ ಮಾದರಿಯು ಕಪ್ಪು ಪೆಟ್ಟಿಗೆಯ ವಿಘಟನೆಯ ಸ್ವರೂಪವನ್ನು ನಿರ್ಲಕ್ಷಿಸುತ್ತದೆ. ಸಿಸ್ಟಮ್ಸ್ ವಿಧಾನದಲ್ಲಿ ಕಾಣೆಯಾದ ಅಂಶಗಳು ನೀತಿ ರಚನೆಯ ಶಕ್ತಿ ಸಿಬ್ಬಂದಿ ಮತ್ತು ಸಂಸ್ಥೆಗಳು ಮೌಲ್ಯದ ದುಡ್ಡನ್ನು ಬಳಸಿಕೊಳ್ಳುತ್ತಾರೆ ಎಂಬ ಆರೋಪ ಮಾಡೆಲ್ ಮೇಲಿದೆ. ಕಲ್ಯಾಣ ಅರ್ಥಶಾಸ್ತ್ರದ ತಂತ್ರಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಸಾಮಾಜಿಕ ಕಲ್ಯಾಣ ಕಾರ್ಯದ ಗರಿಷ್ಠಕರಣವನ್ನು ಆಧರಿಸಿವೆ. ಸ್ಥೂಲವಾಗಿ, ನೀತಿ ವಿಶ್ಲೇಷಣೆಯು ನಿರ್ಧಾರ ಕೈಗೊಳ್ಳುವ ತರ್ಕಬದ್ಧತೆಯನ್ನು ಸುಧಾರಿಸುವಲ್ಲಿ ಕಲ್ಯಾಣ ಅರ್ಥಶಾಸ್ತ್ರದ ಮಾದರಿಗಳ ಅನ್ವಯವನ್ನು ಒಳಗೊಂಡಿರುತ್ತದೆ. ಈ ಸಿಸ್ಟಮ್ಸ್ ಮಾದರಿಯು ನೀತಿ ಪ್ರಕ್ರಿಯೆಯ ಪ್ರಮುಖ ಅಂಶವನ್ನು ಸಹ ನಿರ್ಲಕ್ಷಿಸುತ್ತದೆ. ಅಂದರೆ ನೀತಿ ನಿರೂಪಕರು, ಅದರೊಂದಿಗೆ ಸಂಸ್ಥೆಗಳು ಸೇರಿರುತ್ತವೆ. ಅವರು ಕಾರ್ಯ ನಿರ್ವಹಿಸುವ ಪರಿಸರದ ಮೇಲೆ
ಪ್ರಭಾವ ಬೀರುವಲ್ಲಿ ಗಣನೀಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ. ಸಾಂಪ್ರದಾಯಿಕ ಇನ್ಪುಟ್ ಔಟ್ಪುಟ್ ಮಾದರಿಯು ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಸುಲಭದಾಯಕ ಮತ್ತು ಮೌಲ್ಯ ಮುಕ್ತವಾಗಿ ನೋಡುತ್ತದೆ. ಬದಲಿಗೆ ಕಾರಕಗಿಂತ ಸಂಪೂರ್ಣವಾಗಿ ತಟಸ್ಥ ರಚನೆಯಾಗಿ ಕಂಡುಬರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ವ್ಯವಸ್ಥೆಗಳಲ್ಲಿನ ರಚನೆಯ ವ್ಯತ್ಯಾಸಗಳು ಸಾರ್ವಜನಿಕ ನೀತಿಯ ಮೇಲೆ ಯಾವುದೇ ನೇರವಾದ ಪರಿಣಾಮವನ್ನು ಹೊಂದಿರುವುದಿಲ್ಲ. ಇದಲ್ಲದೆ ಈ ಇನ್ಪುಟ್ ಔಟ್ಪುಟ್ ಮಾದರಿ ಅಥವಾ ಸಿಸ್ಟಮ್ಸ್ಗಳ ಮಾದರಿಯು ನೀತಿ ರಚನೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಉಪಯುಕ್ತ ಸಹಾಯವಾಗಿ ಕಾರ್ಯನಿರ್ವಹಿಸಲು ತುಂಬ ಸರಳವಾಗಿದೆ ಎಂದು ವಾದಿಸಲಾಗಿದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಜಕೀಯ ಮತ್ತು ಅಧಿಕಾರಶಾಹಿ ಗಣ್ಯರು ಜನಸಾಮಾನ್ಯರ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ನಾಯಕತ್ವದ ದೃಷ್ಟಿಕೋನಗಳನ್ನು ರೂಪಿಸುತ್ತಾರೆ ಎಂದು ಹೇಳಲಾಗಿದೆ. 1960ರ ದಶಕದಲ್ಲಿ ನೀತಿಯ ಉದಯೋನ್ಮುಖ ಅಧ್ಯಯನದ ರೀತಿಯಲ್ಲಿ ಹೆಚ್ಚು ಪ್ರಭಾವ ಬೀರಿದ ರಾಜಕೀಯ ವ್ಯವಸ್ಥೆಯ ಮಾದರಿಯನ್ನು ಒದಗಿಸಿದ ನೀತಿ ವಿಧಾನದ ಸ್ಥಾಪನೆಗೆ ಈಸ್ಟನ್ ಅವರ ಕೆಲಸವು ಪ್ರಮುಖ ಕೊಡುಗೆಯನ್ನು ನೀಡಿದೆ. ನೀತಿ ನಿರೂಪಣೆ, ನೀತಿ ಉತ್ಪನ್ನಗಳು ಮತ್ತು ಅದರ ಪರಿಸರದ ನಡುವಿನ ಸಂಬಂಧವನ್ನು ಪರಿಕಲ್ಪನೆ ಮಾಡಲು ಪ್ರಾರಂಭಿಸಲಾಯಿತು. 4.3 ವಿಕರ್ಸ್ ಅನಾಲಿಸಿಸ್ ಆಫ್ ಪಾಲಿಸಿ ಮೇಕಿಂಗ್, ಅಂದರೆ ವಿಕರ್ಸ್ ನೀತಿ ರಚನೆಯ ವಿಶ್ಲೇಷಣೆ. ಜೆಫ್ರಿ ವಿಕರ್ಸ್, ಬ್ರಿಟಿಷ್ ಸಿದ್ಧಾಂತಿ, ನೀತಿ ನಿರೂಪಣಾ ಪ್ರಕ್ರಿಯೆಯನ್ನು ವಿಶ್ಲೇಷಿಸಲು ಮಾದರಿಗಳ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆದಾರರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಆದರೆ ಅವರ ಕೃತಿ ದಿ ಆರ್ಟ್ ಆಫ್ ಜಡ್ಜ್ಮೆಂಟ್ ಬಹಳ ಮಹತ್ವದಾಗಿದೆ. ಆದರೆ ನೀತಿ ವಿಧಾನವು ವಿಕಸನಗೊಂಡ ರೀತಿಯಲ್ಲಿ ಕಡಿಮೆ ಪ್ರಭಾವವನ್ನು ಹೊಂದಿದೆ. ವಿಕರ್ಸ್ ಮಾದರಿಯು ನೀತಿ ನಿರೂಪಣೆಯನ್ನು ಸಂಬೋಧಿಸುತ್ತದೆ. ಸಂಕೀರ್ಣ ಚಟುವಟಿಕೆಯಲ್ಲಿ ಮೌಲ್ಯಗಳು ಮತ್ತು ವಾಸ್ತವಿಕ ತೀರ್ಪುಗಳನ್ನು ಮಾರ್ಪಡಿಸಲಾಗುತ್ತದೆ ಮತ್ತು ಸರಿಹೊಂದಿಸಲಾಗುತ್ತದೆ ಮತ್ತು ಗುರಿ ಸೆಟ್ಟಿಂಗ್ ಪರಿಕಲ್ಪನೆಗಳು, ಅಂದರೆ ಗೋಲ್ ಸೆಟ್ಟಿಂಗ್ ಪರಿಕಲ್ಪನೆಗಳು ಸೂಚಿಸುವ ರೀತಿಯಲ್ಲಿ ಸಮಸ್ಯೆಗಳನ್ನು ಎಂದಿಗೂ ಪರಿಹರಿಸಲಾಗುವುದಿಲ್ಲ. ಅವರ ಕೆಲಸವು ಮೌಲ್ಯ ತೀರ್ಪುಗಳು ಮತ್ತು ವಾಸ್ತವದ ತೀರ್ಪುಗಳ ಪರಸ್ಪರ ಕ್ರಿಯೆಯನ್ನು
ವಿಶ್ಲೇಷಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಮಾನಸಿಕ ಸಂಶ್ಲೇಷಣೆಗಳನ್ನು ಪ್ರತಿನಿಧಿಸುತ್ತದೆ. ಸೈಬರ್ನೆಟ್ ಟೆಕ್ ಮತ್ತು ರಾಜಕೀಯ ಕಲ್ಪನೆಗಳು ಅವರ ಹೆಚ್ಚಿನ ಕೆಲಸವು ಅಭಿನಂದಿಸುವ ನಡವಳಿಕೆ ಎಂದು ಕರೆಯಲ್ಪಡುವ ಪರಿಭಾಷೆಯಲ್ಲಿ ತೀರ್ಪಿನ ವಿಶ್ಲೇಷಣೆಗೆ ಮೀಸಲಾಗಿರುತ್ತದೆ. ಸಾಮಾಜಿಕ ಸಂಸ್ಥೆಗಳನ್ನು, ವ್ಯವಸ್ಥೆಗಳು ಮತ್ತು ಅವರ ಪ್ರಕಟಿತ ಕೃತಿಗಳ ವಿಷಯದಲ್ಲಿ ಉತ್ತಮವಾಗಿ ವಿಶ್ಲೇಷಿಸಲಾಗಿದೆ. ಮಾನವ ಸಮಾಜಕ್ಕೆ ಅದರ ಅನ್ವಯದಲ್ಲಿ ವ್ಯವಸ್ಥೆಗಳ ಚಿಂತನೆಗೆ ದೂರಗಾಮಿ ಕೊಡುಗೆಗಳನ್ನು ನೀಡಿದೆ ಎಂದು ಅವರು ನಂಬಿದ್ದರು. ಮಾನವ ನಿಯಮಗಳ ಅಧ್ಯಯನವು ಒಂದು ಚಟುವಟಿಕೆಯಾಗಿದೆ ಎಂದು ವಿಕರ್ಸ್ ವಾದಿಸಿದ್ದಾರೆ. ಇದು ನೀತಿ ರಚನೆಯ ಮಾದರಿಗಳು, ಮಾನಸಿಕ ಚಟುವಟಿಕೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯು ಅವಿಭಾಜ್ಯ ಎಂಬ ಕಲ್ಪನೆಯನ್ನು ಆಧರಿಸಿರಬೇಕು. ಮಾನವ ನಿರ್ಧಾರ ತೆಗೆದುಕೊಳ್ಳುವ ಅಧ್ಯಯನಕ್ಕೆ ಅವರ ಕೊಡುಗೆಯು ಸೈಮನ್ ಮಾಡಿದಂತೆಯೇ ಅದೇ ರೀತಿಯ ನೆಲವನ್ನು ಒಳಗೊಂಡಿದೆ. ಅದನ್ನು ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡಲಿದ್ದೇವೆ. ವಿಶೇಷವಾಗಿ ಮಾನವ ವೈಚಾರಿಕತೆ ಮತ್ತು ಅರಿವಿನ ಮೇಲಿನ ಮಿತಿಗಳ ವಿಷಯದಲ್ಲಿ. ವಿಕರ್ಸ್ ಅವರ ಸಂಕ್ಷಿಪ್ತ ಅವಲೋಕನವೆಂದರೆ ಮಾನವ ವ್ಯವಸ್ಥೆಗಳು ಯಾಂತ್ರಿಕ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿವೆ. ಏಕೆಂದರೆ ಅವುಗಳು ಮೆಚ್ಚುಗೆ ಮತ್ತು ತೀರ್ಪಿನ ಕಲೆಯಿಂದ ತಿಳಿಸಲ್ಪಡುತ್ತವೆ. ಪ್ರಪಂಚವು ದಂತಾಂಶಗಳ ಗುಂಪಲ್ಲ, ಆದರೆ ರಚನೆ, ಮಾನಸಿಕ ಕಲಾಕೃತಿ, ಕಲೆಯ ಸಾಮೂಹಿಕ ಕೆಲಸ, ಸತ್ಯಗಳು ವಾಸ್ತವದ ಬಗ್ಗೆ ತೀರ್ಪುಗಳಾಗಿವೆ ಮತ್ತು ಮೌಲ್ಯದ ತೀರ್ಪುಗಳಿಲ್ಲದೆ ಯಾವುದೇ ಅರ್ಥವನ್ನು ಹೊಂದಿರುವುದಿಲ್ಲ ಎಂದು ಅವರು ವಾದಿಸಿದ್ದಾರೆ. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸುವಲ್ಲಿ ವಿಕರ್ಸ್ನ ಚೌಕಟ್ಟು ಮೌಲ್ಯವು ರಿಯಾಲಿಟಿ ಮತ್ತು ಮೌಲ್ಯವನ್ನು ನಿರ್ಮಿಸುವ ಮತ್ತು ಸನ್ನಿವೇಶವನ್ನು ಹೊಂದಿಸುವ ವಿಧಾನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದರಲ್ಲಿ ವಾಸ್ತವದ ಬೆಳಕಿನಲ್ಲಿ ಕ್ರಿಯೆಯ ಬಗ್ಗೆ ತೀರ್ಪುಗಳನ್ನು ಮಾಡಲಾಗುತ್ತದೆ ಮತ್ತು ಅವೆಲ್ಲವೂ ಮೌಲ್ಯ ತೀರ್ಪುಗಳಾಗಿರುತ್ತವೆ. ಕ್ರಿಯೆಯ ತೀರ್ಪುಗಳಾಗಿವೆ. ಹಾಗಾದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಏನು ಮತ್ತು ಯಾರೊಂದಿಗೆ ವಾಸ್ತವ ಮತ್ತು ಮೌಲ್ಯದ ಮೆಚ್ಚುಗೆಯ ನಡುವಿನ ಪರಸ್ಪರ ಕ್ರಿಯೆಯ ಫಲಿತಾಂಶವನ್ನು ತಿಳಿಯಬೇಕು ಎಂಬುದೆಲ್ಲವನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಕ್ರಿಯೆಗಳ ಫಲಿತಾಂಶಗಳ ಕುರಿತಾದ ತೀರ್ಪುಗಳು ವಿಕರ್ಸ್ ದೃಷ್ಟಿಕೋನದಿಂದ ಇರಬೇಕಾಗುತ್ತದೆ. ಎಷ್ಟು ವಸ್ತುನಿಷ್ಠವಲ್ಲ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ತೀರ್ಪಿನ ಮೌಲ್ಯ ಮಾಪನವು ಸ್ವತಃ ತೀರ್ಪಿನ ಕ್ರಿಯೆಯಾಗಿದೆ. ನಿರ್ದಿಷ್ಟವಾಗಿ ತೀರ್ಪುಗಳು ಯಾವುದೇ ವಸ್ತುನಿಷ್ಠ ಪರೀಕ್ಷೆಯಿಂದ ಮೌಲ್ಯೀಕರಿಸಲು ತಾರ್ಕಿಕವಾಗಿ
ಅಸಮರ್ಥವಾಗಿವೆ. ಮತ್ತೊಂದು ಮೌಲ್ಯದ ತೀರ್ಪಿನ ವ್ಯಾಯಾಮದಿಂದ ಅವುಗಳನ್ನು ಸರಿ ಅಥವಾ ತಪ್ಪು ಎಂದು ಖಂಡಿಸಬಹುದು. ಈ ವಾದದಿಂದ ವಿಕರ್ಸ್ ನಿರ್ಧಾರವು ಗುರಿ ಹೊಂದಿಸುವಿಕೆ ಅಥವಾ ನಿರ್ಧಾರವನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬ ಕಲ್ಪನೆಯಿಂದ ಗಮನಾರ್ಹವಾಗಿ ನಿರ್ಗಮಿಸುತ್ತದೆ. ಮೆಚ್ಚುಗೆಯ ವ್ಯವಸ್ಥೆಯ ವಿಶ್ಲೇಷಣೆಯ ಮುಂದಿನ ಅಂಶವು ಅದರ ಪ್ರಮುಖ ಕೌಶಲ್ಯದ ಪರಿಗಣನೆಯಾಗಿದೆ. ಅವುಗಳೆಂದರೆ ಮುನ್ಸೂಚನೆ, ಮೌಲ್ಯಮಾಪನ ಮತ್ತು ನಾವೀನ್ಯತೆ. ಇನ್ಸ್ಟಿಟ್ಯೂಷನಲ್ ಸೆಟ್ಟಿಂಗ್, ಸಾಂಸ್ಥಿಕ ಸೆಟ್ಟಿಂಗ್, ಸಂದರ್ಭ. ಈ ಹಂತವು ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. ಮೆಚ್ಚುಗೆಯ ವ್ಯವಸ್ಥೆಯ ಸಾಂಸ್ಥಿಕ ಸೆಟ್ಟಿಂಗ್, ಸಿಚುಯೇಷನಲ್ ಕಂಟೆಕ್ಸ್ಟ್ ಅಂದರೆ ಸಾಂದರ್ಭಿಕ ಸಂದರ್ಭ. ಮುಂದಿನ ಹಂತವು ಅವರ ಸಾಂದರ್ಭಿಕ ಸಂದರ್ಭ ಅಂದರೆ ಕಲ್ಪನೆಗಳು ಮತ್ತು ಘಟನೆಗಳ ಸಂದರ್ಭದಲ್ಲಿ ನಿರ್ಧಾರಗಳ ನಿಯೋಜನೆಯಾಗಿರುತ್ತದೆ. ಎಕೋಲಾಜಿಕಲ್ ಕಂಟೆಕ್ಸ್ಟ್, ಪರಿಸರ ಸಂದರ್ಭ. ಪರಿಸರ ಸಂದರ್ಭ ಅಂತಿಮ ವಿಕೇರಿಯನ್ ವಿಶ್ಲೇಷಣೆಯನ್ನು, ನೀತಿ ನಿರ್ಧಾರವನ್ನು ವಿಶಾಲ ಜಾಲದಲ್ಲಿ ಇರಿಸುವ ಪ್ರಕ್ರಿಯೆಯ ಸಂವಹನ. ಈ 4 ಸಂದರ್ಭಗಳು ಅಥವಾ ಆಯಾಮಗಳನ್ನು ನಿಜವಾದ ಕೇಸ್ ಸ್ಟಡಿ ಸಾಮಗ್ರಿಗಳಲ್ಲಿ ಬಳಸಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಿಕರ್ಸ್ನ ಚೌಕಟ್ಟನ್ನು ನೀತಿಯ ಮಾನಸಿಕ ಆಯಾಮದ ಮೇಲೆ ಮೊದಲು ಕೇಂದ್ರೀಕರಿಸುವ ವಿಷಯದಲ್ಲಿ ನೀತಿ ನಿರ್ಧಾರಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯಾಗಿ ನೋಡಬಹುದು ಮತ್ತು ನಿರ್ಧಾರವನ್ನು ಪರಿಸರದ ವಿಷಯದಲ್ಲಿ ಇರಿಸುವುದರೊಂದಿಗೆ ಮುಕ್ತಾಯಗೊಳಿಸಬಹುದು. Prescriptions for improving policy making process. ನೀತಿ ರಚನೆ ಪ್ರಕ್ರಿಯೆಯನ್ನು ಸುಧಾರಿಸಲು ಮಾಡಬೇಕಾಗಿರುವ ನಿಯಮಗಳು. ನೀತಿ ನಿರೂಪಣಾ ಪ್ರಕ್ರಿಯೆಯನ್ನು ಸುಧಾರಿಸುವ ದೃಷ್ಟಿಯಿಂದ ವಿಕರ್ಸ್
ಕೆಲವು ಸಲಹೆಗಳನ್ನು ಸೂಚಿಸಿದ್ದಾರೆ. ಈ ಕ್ಷೇತ್ರದಲ್ಲಿನ ಮೊದಲ ಕಾರ್ಯವೆಂದರೆ ಕೌಶಲ್ಯ ಮತ್ತು ಕಲೆಯನ್ನು ಅಭಿವೃದ್ಧಿಪಡಿಸುವುದು. ನೈತಿಕ ಗುಣಗಳು, ಧೈರ್ಯ ಮತ್ತು ಸಹಿಷ್ಣುತೆಗಳಂತೆ ಮಾಹಿತಿಯನ್ನು ನಿರ್ವಹಿಸುವ, ವ್ಯವಸ್ಥೆಗೊಳಿಸುವ ಮತ್ತು ಸಂಯೋಜಿಸುವ ವ್ಯಕ್ತಿಗಳ ಸಾಮರ್ಥ್ಯಗಳು ಬದಲಾಗುತ್ತವೆ ಎಂದು ಗುರುತಿಸುವಾಗ ತೀರ್ಪು ಬರುತ್ತವೆ. ಸಂಸ್ಥೆಗಳು ಎಲ್ಲರೂ ಕಲಿಯುವವರು ಮತ್ತು ಶಿಕ್ಷಕರಾಗುವ ಶಾಲೆಗಳಾಗಿರಬೇಕಾಗುತ್ತದೆ. ಎರಡನೆಯದಾಗಿ, ನೀತಿ ರಚನೆಯ ವಿಶ್ಲೇಷಣೆಯಲ್ಲಿ ಸುಧಾರಣೆಗಳನ್ನು ಸಮಾಜದ ಅಭಿವೃದ್ಧಿಯಿಂದ ತರಬಹುದು ಎಂದು ವಿಕರ್ಸ್ ಹೇಳುತ್ತಾರೆ. ಅದು ಪ್ರಾಥಮಿಕವಾಗಿ ಪ್ರತಿಕ್ರಿಯಿಸುವ ಹೊಸ ವಿಧಾನಗಳನ್ನು ಕಲಿಯುವುದಿಲ್ಲ, ಆದರೆ ಪರಿಸ್ಥಿತಿಯನ್ನು ಶ್ಲಾಘಿಸುವ ಹೊಸ ವಿಧಾನಗಳು ಇವೆಲ್ಲವೂ ಇದು ನಮ್ಮದೇ ಆದ ರಚನೆಯ ಮೂಲಕ ಹೊಸ ಮತ್ತು ಹೊಸದು. ಮೂರನೆಯದಾಗಿ, ಕಲಿಯಲು ಸಂಸ್ಥೆಗಳು ಮತ್ತು ಒಟ್ಟಾರೆಯಾಗಿ ಸಮಾಜದ ಸಾಮರ್ಥ್ಯವನ್ನು ಸುಧಾರಿಸಲು ಸಿಸ್ಟಮ್ಸ್ ವಿಶ್ಲೇಷಣೆಯ ಬಳಕೆಯನ್ನು ವಿಕರ್ಸ್ ಒತ್ತಿ ಹೇಳಿದ್ದಾರೆ. ಇಲ್ಲಿ ವಿಕರ್ಸ್ ಕೆಲವು ಸಾಫ್ಟ್ ಸಿಸ್ಟಮ್ಸ್ ವಿಧಾನದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಅಂತಿಮವಾಗಿ, ವಿಕರ್ಸ್ನ ಮಾದರಿಯು ನೀತಿ ರಚನೆಯನ್ನು ಸಂಕೀರ್ಣವಾದ ಬಹುಮೌಲ್ಯಯುತ ಚಟುವಟಿಕೆ ಎಂದು ತಿಳಿಸುತ್ತದೆ. ನೀತಿ ನಿರ್ಧಾರಗಳು ಬಹುಮೌಲ್ಯಗಳನ್ನು ಒಳಗೊಂಡಿರುತ್ತವೆ ಎಂಬುದನ್ನು ಗುರುತಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದ್ದಾರೆ. ಈ ವಿಷಯದಲ್ಲಿ ವಿಕರ್ಸ್ನ ವಿಧಾನವು ಇತರ ಸಿಸ್ಟಮ್ಸ್ ಮಾದರಿಗಳಿಗಿಂತ ಲಾಸ್ವೆಲ್ ಮತ್ತು ಲಿಂಡೋ ಬ್ಲೂಮ್ನ ವಿಧಾನಗಳಿಗೆ ಹತ್ತಿರದಲ್ಲಿದೆ ಎಂದು ನೋಡಲಾಗುತ್ತದೆ. ವಿಕರ್ಸ್ನ ಕೆಲಸ ದಿ ಆರ್ಟ್ ಆಫ್ ಜಡ್ಜ್ಮೆಂಟ್ ಇನ್ನೂ ನೀತಿ ಮತ್ತು ನಿರ್ಧಾರದ ಅಧ್ಯಯನಕ್ಕೆ ಮೂಲ ಕೊಡುಗೆಯಾಗಿ ಉಳಿದಿದೆ. ನೀತಿ ಪ್ರಕ್ರಿಯೆಯಲ್ಲಿ ಮೌಲ್ಯಗಳ ಪಾತ್ರದಲ್ಲಿ ಆಸಕ್ತಿಯ ಹೆಚ್ಚಳದೊಂದಿಗೆ ಅವರ ಕೆಲಸವು 21ನೇ ಶತಮಾನದಲ್ಲಿ ಸಾರ್ವಜನಿಕ ನೀತಿಯ ಅಧ್ಯಯನಕ್ಕೆ ವ್ಯಾಪಕ ಮನ್ನಣೆಯನ್ನು ಪಡೆಯಬಹುದಾಗಿದೆ. ನಮ್ಮ ಹಿಂದಿನ ಘಟಕದಲ್ಲಿ
ನಾವು ಈಗಾಗಲೇ ಇಲೈಟ್ ಮಾಸ್ ಸಿದ್ಧಾಂತದ ಬಗ್ಗೆ ಓದಿರುವಂತೆ ಈ ಘಟಕದಲ್ಲಿ ನಾವು ಅದನ್ನು ಮತ್ತೆ ಓದಲು ಹೋಗುವುದಿಲ್ಲ ಅಥವಾ ತಿಳಿಯಲು ಹೋಗುವುದಿಲ್ಲ. ಇದು ನೀತಿ ನಿರೂಪಣೆಯ ಪ್ರಮುಖ ಸಿದ್ಧಾಂತ ಎಂದು ಹೇಳಿದರೆ ಸಾಕು. ಅಂತೆಯೇ ನೀತಿ ನಿರೂಪಣೆ ಅಥವಾ ರಾಜ್ಯದ ಮಾರ್ಕ್ಸ್ವಾದಿ ದೃಷ್ಟಿಕೋನವು ಕಳೆದ ಘಟಕದಲ್ಲಿಯೂ ಸಹ ಒಳಗೊಂಡಿದೆ. ನಾಲ್ಕು ಗ್ರೂಪ್ ಥಿಯರಿ ಆಫ್ ಪಾಲಿಸಿ ಪ್ರೋಸೆಸ್. ನೀತಿ ಪ್ರಕ್ರಿಯೆಯ ಗುಂಪು ಸಿದ್ಧಾಂತ. ಗುಂಪುಗಳು ರಾಜಕೀಯ ಚಟುವಟಿಕೆಯಾಗಿ ಅಧ್ಯಯನದ ಕೇಂದ್ರ ಬಿಂದುವಾಗಿವೆ. ನೀತಿ ನಿರೂಪಕರನ್ನು ಗುಂಪಿನ ಒತ್ತಡಗಳಿಗೆ ನಿರಂತರವಾಗಿ ಪ್ರತಿಕ್ರಿಯಿಸುವಂತೆ ನೋಡಲಾಗುತ್ತದೆ. ಸಾಮಾನ್ಯ ಹಿತಾಸಕ್ತಿಗಳನ್ನು ಹಂಚಿಕೊಳ್ಳುವ ಗುಂಪಿನಲ್ಲಿರುವ ವ್ಯಕ್ತಿಗಳು ತಮ್ಮ ಬೇಡಿಕೆಗಳನ್ನು ಒಪ್ಪಿಕೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹೇರಲು ಔಪಚಾರಿಕವಾಗಿ ಅಥವಾ ಅನೌಪಚಾರಿಕವಾಗಿ ಒಟ್ಟಿಗೆ ಸೇರಿಕೊಳ್ಳುತ್ತಾರೆ. ಆಸಕ್ತಿಯ ಗುಂಪು ಯಾವುದೇ ಸರ್ಕಾರದ ಸಂಸ್ಥೆಗಳ ಮೂಲಕ ಅಥವಾ ಅದರ ಮೇಲೆ ಹಕ್ಕು ಸಾಧಿಸಿದರೆ ಅದು ರಾಜಕೀಯವಾಗುತ್ತದೆ. ರಾಜಕೀಯದಲ್ಲಿ ವ್ಯಕ್ತಿಗಳು ಕೆಲಸ ಮಾಡುವಾಗ ಮುಖ್ಯ ಗುಂಪಿನ ಆಸಕ್ತಿಗಳ ಭಾಗವಾಗಿ ಕೆಲಸ ಮಾಡುತ್ತಾರೆ. ಈ ರೀತಿಯಾಗಿ ಒಂದು ಗುಂಪು ವ್ಯಕ್ತಿ ಮತ್ತು ಸರ್ಕಾರದ ನಡುವಿನ ಅತ್ಯಗತ್ಯ ಸೇತುವೆಯಾಗುತ್ತದೆ. ರಾಜಕೀಯವು ನಿಜವಾಗಿಯೂ ಸಾರ್ವಜನಿಕ ನೀತಿಯ ಮೇಲೆ ಪ್ರಭಾವ ಬೀರಲು ಗುಂಪುಗಳ ನಡುವಿನ ಹೋರಾಟವಾಗಿದೆ. ಗುಂಪುಗಳ ನಡುವಿನ ಪರಸ್ಪರ ಕ್ರಿಯೆಯು ರಾಜಕೀಯದ ಮುಖ್ಯ ಅಂಶವಾಗಿದೆ ಎಂಬ ಪ್ರತಿಪಾದನೆಯೊಂದಿಗೆ ಗುಂಪು ಸಿದ್ಧಾಂತವು ಪ್ರಾರಂಭವಾಗುತ್ತದೆ. ಸಾಮಾನ್ಯ ನಾಗರಿಕರಿಗೆ ಒತ್ತಡದ ಗುಂಪು ನಿಸ್ಸಂಶಯವಾಗಿ ಪ್ರಭಾವ ಮತ್ತು ಅಧಿಕಾರದ ಪ್ರಮುಖ ಚಾನೆಲ್ ಆಗಿದೆ. ಬಹುತೇಕ ಭಾಗಕ್ಕೆ ಗುಂಪಿನ ಆಸಕ್ತಿಯು ಸರ್ಕಾರದ ನೀತಿ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತದೆ. ಗುಂಪು ಪ್ರಭಾವ ಮತ್ತು ಅಧಿಕಾರವು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪ್ರಬಲ ಲಕ್ಷಣಗಳಾಗಿವೆ. ರಾಜಕಾರಣ ವಿವಿಧ ಗುಂಪುಗಳ ನಡುವಿನ ಅಧಿಕಾರದ ಹೋರಾಟವಾಗಿದೆ. ಕೆಲವು ರಾಜಕೀಯ ಅಧಿಕಾರಕ್ಕೆ ಸಂಬಂಧಿಸಿದ ಇತರರಿಗಿಂತ ಹೆಚ್ಚು ಸಾಧ್ಯತೆಗಳಿವೆ. ಆದಾಗ್ಯೂ ಗುಂಪಿನಲ್ಲಿರುವ ನಿಷ್ಕ್ರಿಯ ಸದಸ್ಯರು ಹೆಚ್ಚು ದೃಢವಾದ ಸದಸ್ಯರಾಗಿರುತ್ತಾರೆ. ಕ್ರಿಟಿಕಲ್ ಅಬ್ಸರ್ವೇಷನ್ಸ್ ಅಂದರೆ ವಿಮರ್ಶಾತ್ಮಕ ಅವಲೋಕನಗಳು ಒಂದು ಸಣ್ಣ ಗುಂಪಿನಿಂದ ನೀತಿ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭಗಳಿಗೆ ಗುಂಪು ಸಿದ್ಧಾಂತವನ್ನು ಅನ್ವಯಿಸಲಾಗಿದೆ ಎಂದು ಗಮನಿಸಲಾಗಿದೆ. ಇದು ಒಂದು ನಿರ್ದಿಷ್ಟ ಆಲೋಚನೆಗೆ ಬಲವಾದ ಬದ್ಧತೆಯನ್ನು
ಬೆಳೆಸುತ್ತದೆ. ಗುಂಪು ಸಿದ್ಧಾಂತದ ಮಾದರಿಗಳಲ್ಲಿ ಸಂಶೋಧನೆ ಒದಗಿಸಿದ ಪುರಾವೆಗಳು ಸಾಕಷ್ಟು ಮಿಶ್ರಣವಾಗಿವೆ. ಗುಂಪುಗಳು ನಿರ್ಧಾರಗಳನ್ನು ವಿರೂಪಗೊಳಿಸಬಹುದು ಎಂಬ ಸಾಮಾನ್ಯ ಅಭಿಪ್ರಾಯವಿದೆ. ಗುಂಪಿನ ಸಿದ್ಧಾಂತವು ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ಗುಂಪು ಹೋರಾಟದ ಪರಿಭಾಷೆಯಲ್ಲಿ ವಿವರಿಸಲು ಪ್ರಯತ್ನಿಸುತ್ತದೆ ಮತ್ತು ನೀತಿ ನಿರೂಪಕರು ಪ್ರಭಾವಿ ಗುಂಪುಗಳ ಬೇಡಿಕೆಗಳಿಗೆ ನಿರಂತರವಾಗಿ ಪ್ರತಿಕ್ರಿಯಿಸುವಂತೆ ನೋಡಲಾಗುತ್ತದೆ. ಆದಾಗ್ಯೂ ದುರ್ಬಲತೆಯ ಭ್ರಮೆಗಳ ಪುರಾವೆಗಳು ಮತ್ತು ಭಿನ್ನಾಭಿಪ್ರಾಯವನ್ನು ಅನುಸರಿಸಲು ಒತ್ತಡಗಳು ಮತ್ತು ಮಾಹಿತಿಯ ವಿರೂಪತೆಯ ಪುರಾವೆಗಳಿವೆ ಎಂದು ಗಮನಿಸಲಾಗಿದೆ. ಹೀಗಾಗಿ ಅಧ್ಯಯನದ ವೈಜ್ಞಾನಿಕ ಮತ್ತು ವಿಶ್ಲೇಷಣಾತ್ಮಕ ಸ್ಥಿತಿ ಇನ್ನೂ ಸ್ಪಷ್ಟವಾಗಿಲ್ಲ. Rational approach to policy making. ನೀತಿ ರಚನೆಗೆ ತರ್ಕಬದ್ಧ ವಿಧಾನ. ತರ್ಕಬದ್ಧ ಆಯ್ಕೆಯ ಸಿದ್ಧಾಂತವು ಒಂದು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಸಿದ್ಧಾಂತಗಳ ಕುಟುಂಬವಾಗಿದ್ದು, ಅದು ವಿಭಿನ್ನ ಸಂದರ್ಭಗಳಲ್ಲಿ ನೀತಿ ರಚನೆಯ ಸಾಂಪ್ರದಾಯಿಕ ಖಾತೆಗಳನ್ನು ಸವಾಲು ಮಾಡಿದೆ. ಇದು ಸಾರ್ವಜನಿಕ ನೀತಿಯ ಡೈನಮಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವಾಗಿ ಉತ್ತಮವಾಗಿ ನಿರೂಪಿಸಲ್ಪಟ್ಟಿದೆ. ವಿಚಾರವಾದಿ ವಿಧಾನಗಳಿಗೆ ಅಡಿಪಾಯವನ್ನು ಒದಗಿಸುವ ಸಾಮಾನ್ಯ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನು ಈ ವಿಭಾಗದಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಎರಡನೆಯ ಮಹಾಯುದ್ಧದ ನಂತರದ ಯುಗದಲ್ಲಿ ನೀತಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಅಧ್ಯಯನದಲ್ಲಿ ತರ್ಕಬದ್ಧತೆಯ ಕಲ್ಪನೆಯು ಪ್ರಮುಖ ಅಂಶವಾಗಿದೆ. ಈ ತರ್ಕಬದ್ಧ ವಿಧಾನಕ್ಕೆ ಈ ಕೆಳಗಿನ ಎರಡು ಮೂಲಗಳು ಪ್ರಮುಖವಾಗಿ ಕಾರಣವಾಗಿವೆ. ಆರ್ಥಿಕ ಸಿದ್ಧಾಂತದಲ್ಲಿ ಬೆಳೆದಂತೆ ಆರ್ಥಿಕ ತರ್ಕಬದ್ಧತೆ ಕಲ್ಪನೆಯು ಉದ್ಭವಿಸುತ್ತದೆ. ಸಮಾಜಶಾಸ್ತ್ರದಿಂದ ರೂಪಿಸಲಾದ ಅಧಿಕಾರಶಾಹಿ ತರ್ಕಬದ್ಧತೆ ಕಲ್ಪನೆ ಸಂಘಟನೆಯ ಸಿದ್ಧಾಂತಗಳು. ಮೊದಲಿಗೆ ತರ್ಕಬದ್ಧತೆ ಸಾರ್ವಜನಿಕ ನೀತಿಗಳಲ್ಲಿ ಅನ್ವಯಿಸಿದಂತೆ ಆರ್ಥಿಕ ಮನುಷ್ಯ ನಿರ್ಮಾಣದಲ್ಲಿ ಅದರ ಬೇರುಗಳನ್ನು ಹೊಂದಿದೆ. ಇದು ಸ್ವ ಆಸಕ್ತಿಯ ವ್ಯಕ್ತಿಯನ್ನು ಲೆಕ್ಕಾಚಾರ ಮಾಡುವ ಪರಿಭಾಷೆಯಲ್ಲಿ ಪರಿಕಲ್ಪನೆಯಾಗಿದೆ. ವೆಬರಿಯನ್ ಮಾದರಿಯು ಸಮಾಜಶಾಸ್ತ್ರಜ್ಞ ಮ್ಯಾಕ್ಸ್ ವೆಬರ್ ಅವರಿಂದ ರೂಪಿಸಲ್ಪಟ್ಟಿದೆ. ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ತರ್ಕಬದ್ಧ ಕಡ್ಡಾಯವು ಸಾರ್ವಜನಿಕ ನೀತಿಯಲ್ಲಿ
ವೈಚಾರಿಕತೆಯ ವಿಶ್ಲೇಷಣೆಗೆ ಆರಂಭಿಕ ಹಂತವಾಗಿದೆ. ನೀತಿ ನಿರೂಪಣೆಯು ನೀತಿಯ ನಡುವೆ ಆಯ್ಕೆಯನ್ನು ಮಾಡುತ್ತಿದೆ ಎಂದು ವೈಚಾರಿಕತೆಯ ನಿಯಮವು ಒತ್ತಿ ಹೇಳುತ್ತದೆ. ತರ್ಕಬದ್ಧ ಆಧಾರದ ಮೇಲೆ ಪರ್ಯಾಯಗಳು ತರ್ಕಬದ್ಧ ನೀತಿ ರಚನೆಯು ಒಂದು ಉತ್ತಮ ಆಯ್ಕೆಯನ್ನು ಆರಿಸುವುದು. ಇದರೊಂದಿಗೆ ಘಟಕ 4 ನೀತಿ ರಚನೆಯ ಮಾದರಿಗಳ 1ರಿಂದ 30ರವರೆಗಿನ ಸ್ಲೈಡ್ಗಳು ಪೂರ್ಣಗೊಂಡಿವೆ. ಮುಂದಿನ ತರಗತಿಯಲ್ಲಿ ನಾವು ಘಟಕ 4 ಮುಂದುವರಿಸಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ.